ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುಂಚಿತವಾಗಿ ಗಣಪತಿ ದೇವಾಲಯದಲ್ಲಿ ಮನ್ಸೂರ್ ಅಲಿ ಖಾನ್ ಪೂಜೆ ಸಲ್ಲಿಸಿದ್ದಾರೆ. ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ನಂತರ ಅವರು ನಾಮಪತ್ರ ಸಲ್ಲಿಸಿದರು. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದಾರೆ. ಮೇಡಮ್ ಚೂರು ಪದ್ಮ ಮೇಡಮ್ ಚೂರು ಹಿಂದಗಡೆ ಚೂರು ಹಿಂದಗಡೆ ಬರ ಚೂರು ಹಿಂದೆ ಬಾ ಹಂಗೆ ಬಾ ಮುಂದೆ ಬಣ ಇಲ್ಲಿ ಮೊಬೈಲ್ ಮೇಡಮ್ ಚೂರು ಹಿಂದೆ ಮೇಡಮ್ ಕಾಣಿಸ್ತಾ ಇಲ್ಲ ತಲೆ ಮೇಡಮ್ ಮೊಬೈಲ್ ಹಿಂದೆ ತಗೊಳ್ಳಿ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಅವರು ಇವತ್ತು ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಗೂ ಮುಂಚಿತವಾಗಿ ಅವರು ದೇವರಿಗೆ ಗಣೇಶನಿಗೆ ಪೂಜೆ ಸಲ್ಲಿಸಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಆಗಮಿಸಿ ಪೂಜೆ ಸಲ್ಲಿಸಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನಾವು ಎಡ್ಯುಕೇಷನ್, ಎನ್ವೈರ್ಮೆಂಟು ಮತ್ತು ವಾಟರ್ ಕ್ರೈಸಿಸ್ ಸೊಲ್ಯೂಷನ್ನು, ಫೀಡರ್ ಬಸ್ ಪ್ರಾಬ್ಲಮ್ಮು, ಫಾಸ್ಟರ್ ಇಂಪ್ಲಿಮೆಂಟೇಷನ್ ಆಫ್ ಮೆಟ್ರೋ ಫಂಡ್ಸು ಅದೆಲ್ಲ ನೋಡ್ತೀವಿ. ನಮ್ಮ ವಿಷನ್ ಡಾಕ್ಯುಮೆಂಟ್ ತಯಾರು ಮಾಡ್ತಾ ಇದ್ದೀವಿ. 3-4 ದಿವಸದಲ್ಲಿ ನೀವು ಕೇಳ್ತೀರಾ. ಯಾಕೆ ಮನ್ಸೂರ್ ಅಲಿ ಖಾನ್ ಅವರಿಗೆ ಜನರು ಮತ ಹಾಕಬೇಕು? ನಾನು ಕಡಿಮೆ ಮಾತಾಡ್ತೀನಿ, ನನ್ನ ಕೆಲಸದಿಂದ ಜನರಿಗೆ ತೋರಿಸ್ತೀನಿ ನಾನು ಏನು ಮಾಡೋಕ್ಕಾಗಿದೆ. ಅದಕ್ಕೆ ನಮ್ಮ ರೆಕಾರ್ಡು ನೋಡಿ, ಪಾರ್ಟಿನಲ್ಲಿ ಇರಲಿ, ಎಡ್ಯುಕೇಷನ್ ಫೀಲ್ಡ್ನಲ್ಲಿ ಇದ್ದೆ, ನಾನು ರಿಸಲ್ಟ್ಸಿಂದ ತೋರಿಸಿದ್ದೀನಿ. ನಾನು ತೆಲಂಗಾಣ ಉಸ್ತುವಾರಿನೂ ಇದ್ದೆ, ಸೆಕ್ರೆಟ್ರಿ ಇದ್ದೆ. ನೀವು ರಿಸಲ್ಟ್ಸ್, ತೆಲಂಗಾಣ ಎಲೆಕ್ಷನ್ ರಿಸಲ್ಟ್ಸು ನೋಡಿ. ಸೊ ನಾನು ಕಾನ್ಫಿಡೆಂಟ್ ಇದ್ದೀನಿ. ಬ್ಯಾಂಗ್ಳೂರಿಗೆ ಒಂದು ವಿಷನ್ ಇದೆ, ಖಂಡಿತ ನನಗೆ MP ಮಾಡಿದ್ರೆ ಬ್ಯಾಂಗ್ಳೂರ್ ವಿಷನ್ ಮತ್ತು ಕರ್ನಾಟಕ ಹಿತಕ್ಕೆ ಪಾರ್ಲಿಮೆಂಟ್ನಲ್ಲಿ ಸಿಕ್ಕಾಪಟ್ಟೆ ಡಿಬೇಟ್ ಮಾಡ್ತೀನಿ. ಕರ್ನಾಟಕ ಹಕ್ಕಿ ಏನಿದೆ ಅದು ತಗೊಂಡು ಬರ್ತೀನಿ. ನಾನು ಏನು ವಿಷಯಗಳನ್ನ ಇಟ್ಕೊಂಡು ಜನರನ್ನ ಫೇಸ್ ಮಾಡ್ತಾರೆ ಚುನಾವಣೆನ? ಇದು ಸೇಮ್ ನಮ್ಮ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಬೇರೆ. ಮತ್ತು ಇನ್ನೊಂದು, ನಮಗೆ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ಟ್ಯಾಕ್ಸ್ ಇಶ್ಯೂನಲ್ಲಿ, ಡ್ರಾಟ್ ಇಶ್ಯೂ ರಿಲೀಫು, ಅದೆಲ್ಲ ಅಪರ್ ಭದ್ರಾ ಪ್ರಾಜೆಕ್ಟು ಅದೆಲ್ಲ ತಗೊಂಡು ನಾನು ಜನರ ಹತ್ರ ಹೋಗ್ತೇನೆ. BJP ಪ್ರಬಲ ಪ್ರತಿಸ್ಪರ್ಧಿ, ಸೊ ಹಾಗಾಗಿ ಇಲ್ಲಿ ಮೋದಿ ಅಲೆ ಇದೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿದ್ದಾರೆ. ಸೊ ನೀವು ಹೇಗೆ ಬಲವಾದ ವಿಶ್ವಾಸದಲ್ಲಿ ಅವರು ಇರುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಮೋದಿ ಅಲೆ ಇದೆಯಾ ಅಥವಾ ಸಿದ್ದರಾಮಯ್ಯ ಅವರ ಅಲೆ ಇದೆಯಾ, ಟೋಟಲಿ ಕಾಂಗ್ರೆಸ್ ಅಲೆ ಇದೆಯಾ? 5 ಗ್ಯಾರಂಟೀಸ್ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಅದು ಇಂಪ್ಲಿಮೆಂಟ್ ಆಗಿದೆ. ಯಾರಿಗಾದರೂ 15 ಲಕ್ಷ ದುಡ್ಡು ಸಿಕ್ಕಿದೆಯಾ, ಏನಾದರೂ ಗ್ಯಾರಂಟಿ ತಲುಪಿಸಿದ್ಯಾ, ಅದು ಸಿದ್ದರಾಮಯ್ಯ ಗ್ಯಾರಂಟಿ, ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ, DK ಶಿವಕುಮಾರ್ ಅವ್ರ ಗ್ಯಾರಂಟಿ. ಸೊ ನೀವು ಗ್ರೌಂಡ್ ಲೆವೆಲ್ನಲ್ಲಿ ನೋಡಿದ್ರೆ ಜನರಿಗೆ ಬೆನಿಫಿಟ್ ಸಿಗ್ತಾ ಇದೆ ಇವಾಗ.
ಸೊ ಇದಿಷ್ಟು ಕೂಡ ಮನ್ಸೂರ್ ಅಲಿ ಖಾನ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅಭಿರಾಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ PC ಮೋಹನ್ ಅವರನ್ನು ಎದುರಿಸೋದಕ್ಕಿದ್ದಾರೆ. ಅವರು ನಾಮಪತ್ರ ಸಲ್ಲಿಸಿರುವಂಥ ದೃಶ್ಯ ಮತ್ತು ಅವರ ಅಭಿಪ್ರಾಯ ಏನಿದೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅನ್ನೋದನ್ನು ನೋಡಿದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.